ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಉಡುಪಿ ನಗರ ಇದರ ವತಿಯಿಂದ ಯುಗಾದಿ ಉತ್ಸವ ಕಾರ್ಯಕ್ರಮವನ್ನು ಮಣಿಪಾಲದ ಎಂಜೆಸಿ ಮೈದಾನದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಲ್ಪನೆಗಳನ್ನು ನಮ್ಮ ಮನಸ್ಸಿನಲ್ಲಿ ಸ್ವಚ್ಛಗೊಳಿಸುವ ಕೆಲಸ ಮಾಡಬೇಕು. ಪರಿವರ್ತನೆಯ ಚಟುವಟಿಕೆಗಳ ಜೊತೆಗೆ ನಾವು ಕೈಜೋಡಿಸಬೇಕು. ಇವತ್ತಿನ ಸವಾಲುಗಳನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ಹೊಸ ಸವಾಲುಗಳನ್ನು ಎದುರಿಸಲು ನಾವು ಸಿದ್ಧರಾಗಿರಬೇಕು ಎಂದರು. ಸಮಾಜದಲ್ಲಿ ನಡೆಯುತ್ತಿರುವ ಒಳ್ಳೆಯ ಕೆಲಸಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಮುಖ ಪಾತ್ರ ವಹಿಸುತ್ತಿದೆ. ಸಂಘ ಆರಂಭ ಆಗಿದ್ದು ವಿಜಯದಶಮಿಯ ದಿನ. ಆದರೆ ಪಂಚಾಂಗದ ಪ್ರಕಾರ ಯುಗಾದಿಯಂದು ಮತ್ತೊಂದು ಸಂವತ್ಸರ ಆರಂಭವಾಗ್ತದೆ. ಪ್ರತಿಯೊಬ್ಬ ಸ್ವಯಂ ಸೇವಕನು ತನ್ನ ನೆಲೆಯಲ್ಲಿ ಕುಳಿತುಕೊಂಡು ತಾನಿರುವ ಸಮಾಜ, ಪರಿಸರ, ಕುಟುಂಬ, ನೆರೆಹೊರೆಯರಲ್ಲಿ ಅನೇಕ ಸಾತ್ವಿಕ ಸಂಗತಿಗಳ ವೇಗ ವಾಹಕವಾಗುವುದು ಹೇಗೆ ಎಂಬುದನ್ನು ಕಲಿಸಿಕೊಡುತ್ತಿದೆ. ಹಾಗೆಯೇ ಮೌಲ್ಯಯುತವಾಗಿರುವ ಜೀವನದ ಸಂಗತಿಗಳಿಗೆ ನಾವು ಹೇಗೆ ವೇಗವರ್ಧಕರಾಗಬೇಕು ಎಂಬುದನ್ನು ಸಂಘವು ಲಕ್ಷಾಂತರ ಪ್ರಮಾಣದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಡಾಕ್ಟರ್ಗೆ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಸಂಘ ಸ್ವಯಂ ಸೇವಕರು ಮತ್ತು ಆ ಸಮೂಹ ಏನು ಮಾಡ್ತಾ ಇದೆ ಅನ್ನೋದು ಹೋಲಿಸಿದ್ರೆ ನಮಗೆ ಸರಿದಂತೆ ಮುಂಜಾವು ಹರಿದಂತೆ ಕೇಶವ ಭಗೀರಥನ ಹರಿಸಿ ಸಂಘದ ಗಂಗೆ ವಿಮೂಯತೆ ವಿಘಟಿತೋ ನ ಕರೋತಿ ಕಿಂಚಿತ್ ತಂ ಕೇಶವಂ ಮುಹುರಹಂ. ಕಟ್ಟಡದೊಳಗೆ ನಡೀತಕ್ಕಂಥ ಒಂದು ಬೈಠಕ್ ಮಾತ್ರ ಅಲ್ಲ, ಈ ಥರದ ರಾಸಾಯನಿಕ ಕ್ರಿಯೆ ಏನು ನಡೆಯುತ್ತೆ ಅದನ್ನು ದುಪ್ಪಟ್ಟು, 3 ಪಟ್ಟು, 4 ಪಟ್ಟುಗೊಳಿಸುವಂಥ ಕೆಲಸ ಮಾಡುತ್ತೆ. ಹಾಗೆ ಸಂಘ ಈ ದೇಶದಲ್ಲಿ ಒಂದು ಕ್ಯಾಟಲಿಸ್ಟ್ನ ರೀತಿಯಲ್ಲಿ ಹೇಗೆ ಕ್ಯಾಟಲಿಸ್ಟ್ ರಾಸಾಯನಿಕ ಕ್ರಿಯೆಯನ್ನು ವೇಗಗೊಳಿಸುತ್ತೋ ಹಾಗೆ ಸಂಘ ಸಮಾಜ ಜೀವನದಲ್ಲಿ ಒಂದು ಕ್ಯಾಟಲಿಸ್ಟ್ ರೀತಿಯಲ್ಲಿ ಇವತ್ತು ಅನೇಕ ಒಳ್ಳೆಯದನ್ನು ನಿರ್ಮಾಣ ಮಾಡ್ತಾ ಇದೆ. ನಡೀತಾ ಇರ್ತಕ್ಕಂಥ ಅನೇಕ ಒಳ್ಳೆಯದಕ್ಕೆ ಅದು ವೇಗವನ್ನು ಮತ್ತು ಪಾತ್ರವನ್ನು, ಅದರ ಹಿರಿದಾಗಿರ್ತಕ್ಕಂಥ ಪಾತ್ರವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಪೂಜನೀಯ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಸಂದರ್ಭದಲ್ಲಿ ಮಾಡ್ತಾ ಇದೆ.